ಫ್ರೆಂಡ್ಸ್, ಇವತ್ತು ನಾವು ಕೆಇಯಲ್ಲಿ ಕೇಳಲಾದ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಇದು ಮುಂದೆ ನಡೆಯಲಾದ ಕೆಇಯ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗಳಾದ VA, ಗ್ರೂಪ್ ಸಿ ಮತ್ತು FDA, SD ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಇದನ್ನು ಗಮನವಿಟ್ಟು ಕೇಳಿ ಎಲ್ಲ. ಗ್ರೂಪ್ ಸಿ, FDA, SD ಕೆಲವೊಂದು ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕೇಳಲಾದ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡೋಣ. ಇದು KE ಎಕ್ಸಾಮ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಅದರಲ್ಲಿ ಮೊದಲನೇ ಕ್ವಶನ್ ಏನಪ್ಪ ಅಂತಂದ್ರೆ, GST ವಿನಾಯಿತಿ ಪಡೆದಿದ್ದು, ಇಲ್ಲಿ ಕೆಳಗೆ ಆಪ್ಷನ್ಸ್ ಕೊಟ್ಟಾರೆ 4: ಪೆಟ್ರೋಲಿಯಂ ಮತ್ತು ಜೈವಿಕ ಅನಿಲ, ಔಷಧೀಯ ಗ್ರೇಡ್ ಮತ್ತು ಉಪ್ಪು, ಪೆಟ್ರೋಲಿಯಂ ಮತ್ತು ಆಲ್ಕೋಹಾಲ್, ಪೆಟ್ರೋಲಿಯಂ ಮತ್ತು ಶಿಶು ಆಹಾರ. KEಯಲ್ಲಿ VA ಎಕ್ಸಾಮ್ಸಿಗೆ ಅಂದರೆ PUC ಮೇಲೆ ನಡೆಯೋ ಎಕ್ಸಾಮ್ಸಿಗೆ ಅಷ್ಟೊಂದು ಡಿಫಿಕಲ್ಟ್ ಕ್ವಶನ್ಸ್ ಬರಲ್ಲ. ಇಲ್ಲಿರುತ್ತಲ್ಲ ಈ ಟೈಪ್ ಕ್ವಶನ್ಸಲ್ಲಿ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಮಾಡಿ ಕೇಳಿರ್ತಾರೆ ಅಷ್ಟೇ. ಇದು ನಾವೊಂದು ಕ್ವಶನ್ಸ್ ಆದಂದ್ರೆ ಅದ್ರದ್ದು ಫುಲ್ ಡೀಟೇಲಾಗಿ ತಿಳ್ಕೊಬೇಕಾಗಿರುತ್ತೆ. ಮೊದಲನೇದಾಗಿ ಏನಂತಂದ್ರೆ GST ಪರೋಕ್ಷ ತೆರಿಗೆನ ಪ್ರತ್ಯಕ್ಷ ತೆರಿಗೆನ ಅಂತ ಮೊದಲು ನಾವು ತಿಳ್ಕೊಬೇಕು. GST ಏನೈತಿ? ಪರೋಕ್ಷ ತೆರಿಗೆ ಐತಿ, ಹೌದಲ್ವಾ? ಪ್ರತ್ಯಕ್ಷ ಅಂದರೆ ಡೈರೆಕ್ಟ್ ಟ್ಯಾಕ್ಸ್ ನಮಗೆ ಬೀಳುತ್ತದು ಪ್ರತ್ಯಕ್ಷ ತೆರಿಗೆ. ಇವಾಗ ಏನದು ಸ್ಯಾಲ್ರಿ ಮ್ಯಾಗಿರೋ ತೆರಿಗೆ ಆಗಲಿ, ಅದೆಲ್ಲ ಡೈರೆಕ್ಟ್ ಟ್ಯಾಕ್ಸ್ ಆಗಿರುತ್ತೆ. ಇದೇನಂತಂದರೆ GST ನಾವು ಸರಕುಗಳನ್ನು ಕೊಂಡ್ಕೊತೀವಲ್ಲ ಅದ್ರ ಮ್ಯಾಗೆ ಬೀಳೋ ತೆರಿಗೆ ಇದು. ಓಕೆ, ಇವಾಗ ಮುಂದಿಂದ ಹೇಳೋಣ. ಸರಕು ಮತ್ತು ಸೇವಾ ತೆರಿಗೆ ವ್ಯಾಪ್ತಿಯಿಂದ ಪೆಟ್ರೋಲಿಯಂ ಮತ್ತು ಆಲ್ಕೋಹಾಲ್ಗೆ ವಿನಾಯಿತಿ ಪಡೆದಿದೆ. ಈ GST ಏನೈತಪ್ಪ ಅಂತಂದ್ರೆ ಸರಕು ಮತ್ತು ಸೇವೆ, ಎಲ್ಲ ಸರಕು ಸೇವೆಗಳಿಗೂ GST ಆಗ್ತಾರೆ. ಇದೆಲ್ಲ ನಿಮಗೆ ಗೊತ್ತಿರೋ ವಿಷಯನೇ. ಅದರೊಳಗೆ ಯಾವುದಕ್ಕೆ ವಿನಾಯಿತಿ ಐತಪ್ಪ ಅಂದ್ರೆ ಪೆಟ್ರೋಲಿಯಂ ಮತ್ತು ಆಲ್ಕೋಹಾಲ್ಗೆ GST ಇಲ್ಲ ಅಂದ್ರೆ ಬಿಡ್ರಿ, ಮುಂದಿನ ನೋಡೋಣ. ನಿಮಗಿದು ಗೊತ್ತಾಗುತ್ತೆ ನಾರ್ಮಲಿ. ಸಂವಿಧಾನದ ಯಾವ ವಿಧಿಯಿಂದ ಇದನ್ನು, ಯಾವ ಮಸೂದೆಯಿಂದ ಇದನ್ನು ತಗೊಂಡಿದ್ದೀವಿ ಅಂತಂದ್ರೆ, ಸಂವಿಧಾನದ 112ನೇ ತಿದ್ದುಪಡಿ ಮಸೂದೆ ಅನ್ವಯ ಹಾಗೂ 101ನೇ ತಿದ್ದುಪಡಿಯ ಪ್ರಕಾರ GST ಸರಕು ಸೇವೆಗೆ 2017 ಜುಲೈ 1ರಂದು ಒಂದು ದೇಶ ಒಂದು ಮಾರುಕಟ್ಟೆ ಒಂದು ತೆರಿಗೆ ಉದ್ದೇಶದನ್ವಯ ಜಾರಿಗೆ ಬಂದಿದೆ. ಅಂದರೆ GST ಯಾವ ಉದ್ದೇಶದನ್ವಯ ಜಾರಿಗೆ ಬಂದಿದೆ ಅಂತಂದ್ರೆ, ಒಂದು ದೇಶ ಒಂದು ಮಾರುಕಟ್ಟೆ ಒಂದು ತೆರಿಗೆ, ಈ ಉದ್ದೇಶದನ್ವಯ ಜಾರಿಗೆ ಬಂದೈತಿ. ಅಂದರೆ ಒಂದು ದೇಶ ಒಂದು ಮಾರುಕಟ್ಟೆ ಒಂದು ತೆರಿಗೆ, ಒಂದೇ ತೆರಿಗೆ ಇರಬೇಕು. ಹಲವಾರು ಟ್ಯಾಕ್ಸ್ ಹಾಕೋದಕ್ಕಿಂತ ಒಂದೇ ತೆರಿಗೆ ಹಾಕಬೇಕು, ಇದರ ಉದ್ದೇಶದನ್ವಯ ಜಾರಿಗೆ ಬಂದದ್ದು. GST ಆವಾಗಲೇ ನಾ ಹೇಳಿದ್ದ ಹಾಗೆ ಇದು ಪರೋಕ್ಷ ತೆರಿಗೆ, ನಿಮಗಿದು ಆಲ್ರೆಡಿ ಗೊತ್ತಾಗೈತಿ. ಸರಕು ಸೇವಾ ತೆರಿಗೆ ಮಂಡಳಿ GSTಯು ಕೇಂದ್ರ ವಿತ್ತ ಸಚಿವ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿ ಸರಕು ಸೇವೆಗಳ ಮೇಲೆ ತೆರಿಗೆ ದರವನ್ನು ನಿರ್ಧರಿಸುತ್ತದೆ. ಭಾರತದ GSTಯ ಪಿತಾಮಹ ಅಸೀಮ್ ದಾಸ್ ಗುಪ್ತಾ. GST ಕೆನಡಾ ದೇಶದಿಂದ ಎರವಲು ಪಡೆಯಲಾಗೈತಿ. ಏನಪ್ಪ ಅಂದ್ರೆ GST ಪಿತಾಮಹ, GSTನ ಮೊದಲ ಬಾರಿಗೆ ಯಾರು ಕಂಡು ಹಿಡಿದ್ರು, ಯಾರು ತೊಗೊಂಬಂದರು ಅಂತಂದರೆ GSTಯ ಪಿತಾಮಹ ಅಸೀಮ್ ದಾಸ್ ಗುಪ್ತಾ. ಕೆನಡಾ ದೇಶದಿಂದ ಇದನ್ನು ನಾವು ಎರವಲು ಪಡೆಯಲಾಗಿವೆ. ಹಾಗೆ ನೆಕ್ಸ್ಟ್ ಕ್ವಶನ್ಸಿಗೆ ಬರೋಣ ಫ್ರೆಂಡ್ಸ್. ಮತ್ತೊಂದು ಕ್ವಶನ್ ನೋಡಿ ಫ್ರೆಂಡ್ಸ್. ವಾಯುಮಂಡಲದ ಅತ್ಯಂತ ಕೆಳಪದರ, ವಾಯುಮಂಡಲದಲ್ಲಿ ಅತ್ಯಂತ ಕೆಳಪದರ ಯಾವುದೈತಿ ಅಂತ. ಅದರಲ್ಲಿ ಅಯಾನುಗೋಲ, ಮೆಸೋಗೋಲ, ಸ್ತರಗೋಲ, ಟ್ರೋಪೋಗೋಲ ಅಂತ 4 ಆಪ್ಷನ್ಸ್ ಇದ್ದಾವೆ. 4 ಆಪ್ಷನ್ಸಲ್ಲಿ ಉತ್ತರ ಯಾವುದು ಅಂತಂದರೆ ಟ್ರೋಪೋಗೋಲ. ವಾಯುಮಂಡಲವು ಭೂಗ್ರಹದ ಅತ್ಯಂತ ಅಮೂಲ್ಯ ಸಂಪತ್ತು. ಇದು ನಿಮಗೆಲ್ಲರಿಗೂ ಗೊತ್ತಿರೋ ಹಂಗಿರೋ ವಿಷಯ ಆಗಿದೆ. ವಾಯುಮಂಡಲವು ಭೂಗ್ರಹದ ಅಮೂಲ್ಯ ಸಂಪತ್ತು ಯಾವುದಂದ್ರೆ ವಾಯುಮಂಡಲ. ಭೂಮಿಯನ್ನು ವಾಸಕ್ಕೆ ಯೋಗ್ಯವಾದ ಗ್ರಹವಾಗಿ, ಭೂಮಿಯು ವಾಸಕ್ಕೆ ಯೋಗ್ಯವಾದ ಗ್ರಹ ಐತಿ. ಎಲ್ಲ ಗ್ರಹದೊಳಗೂ ಮನುಷ್ಯ ಜೀವಿಸೋಕ್ಕಾಗಲ್ಲ. ಅದಕ್ಕೆ ಭೂಮಿ ಏನೈತಿ, ವಾಸಕ್ಕೆ ಯೋಗ್ಯವಾಗಿರೋ ಜಾಗ ಐತಿ. ವಾಯುಮಂಡಲದಲ್ಲಿ
ಪರಿವರ್ತನ ಮಂಡಲ, ಸಮತೋಷ್ಣ ಮಂಡಲ, ಮಧ್ಯಂತರ ಮಂಡಲ, ಉಷ್ಣ ಮಂಡಲ, ಬಾಹ್ಯ ಮಂಡಲ ಅಂತ. ಈ ಪರಿವರ್ತನ ಮಂಡಲ ಏನೈತಿ ಅದು ಭೂಮಿಯಿಂದ ಮೊದಲನೇದಾಗಿ ಬರೋ ಪದರ. ಅಲ್ಲಿ ಏನೈತಂದ್ರೆ ಭೂಮಿ ಮ್ಯಾಗಿಂದ ವಾಯುಮಂಡಲ, ನಾವೇನು ಆಕಾಶ ನೋಡ್ತೀವಿ ಅಲ್ಲಿದ್ದ 16 ಕಿಲೋಮೀಟ್ರ್ ಒಳಗೆ ಹಿಮ, ಗಾಳಿ, ನೀರಾವಿ ಐತಿ. ಸಮತೋಷ್ಣ ಮಂಡಲ 16ರಿಂದ 50 ಕಿಲೋಮೀಟ್ರ್ ಒಳಗೆ ಸಮತೋಷ್ಣ ಮಂಡಲ ಬರುತ್ತೆ. ಅದು 16ರಿಂದ 50 ಕಿಲೋಮೀಟರ್ ಐತಿ. ಅಲ್ಲಿ ಓಜೋನ್ ಪದರ ಕಂಡು ಬರ್ತಾ, ಅದು ವಿಮಾನ ಸಂಚಾರಕ್ಕೆ ಸೂಕ್ತವಾದದ್ದು. ವಿಮಾನ ಇವೆಲ್ಲ ಎಲ್ಲ ಹಾರಾಡ್ತಾವಂತ ನಿಮ್ಗೇನಾದರೂ ಕ್ವಶನ್ ಬಂತು, ವಿಮಾನ ಯಾವ ಮಂಡಲದಲ್ಲಿ ಹಾರಾಟ ಮಾಡುತ್ತದೆ ಅಂತ ಬಂದಾಗ ಸಮತೋಷ್ಣ ಮಂಡಲ 16ರಿಂದ 50 ಕಿಲೋಮೀಟರ್ ಅಂತ ಹಾಕಬೇಕು. ಮಧ್ಯಂತರ ಮಂಡಲ ಅಂದರೆ ಇದು ಯಾವುದು ಪರಿವರ್ತನ ಮಂಡಲ, ಸಮೋಷ್ಣ ಮಂಡಲ ಮತ್ತು ಮಧ್ಯಂತರ ಮಂಡಲ ಇಲ್ಲಿ ಬರುತ್ತದು. ಅದಾಗನ ಯಾವುದು ಸಮೋಷ್ಣ ಮಂಡಲ ಆಗನ ಮಧ್ಯಂತರ ಮಂಡಲ, ಅದು 50ರಿಂದ 80 ಕಿಲೋಮೀಟರ್. 50ರಿಂದ 80 ಕಿಲೋಮೀಟರ್. ಅನಿಲರಹಿತ ಮಂಡಲ, ಇಲ್ಲಿ ಯಾವುದೇ ರೀತಿ ಅನಿಲಗಳು ಇರಂಗಿಲ್ಲ. ಇದು ಅನಿಲರಹಿತ ಶೀತ ಪ್ರದೇಶ, ಅಲ್ಲಿ ಭಾಳ ಕೋಲ್ಡ್ ಇರ್ತೈತಿ, ಶೀತ ಪ್ರದೇಶ ಆಗಿರುತ್ತದು. ಉಷ್ಣ ಮಂಡಲ ಇದು ಯಾವುದಿದು ಮಧ್ಯಂತರ ಮಂಡಲ ಆಗರ ನೆಕ್ಸ್ಟ್ ಬರೋದು ಯಾವುದು ಅಂತಂದ್ರೆ ಉಷ್ಣ ಮಂಡಲ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದಾಗನ ನೆಕ್ಸ್ಟ್ ಮಧ್ಯಂತರ ಮಂಡಲ ಆಗನ ಉಷ್ಣ ಮಂಡಲ. ಉಷ್ಣ ಮಂಡಲ ಹೆಂಗಪ್ಪ ಅಂತಂದ್ರೆ 80ರಿಂದ 400 ಕಿಲೋ ಸೆಂಟಿಮೀಟರಲ್ಲಿ ರೇಡಿಯೋ ತರಂಗಗಳು, ಕಾಸ್ಮಿಕ್ ಕಿರಣಗಳ ಇರುವಿಕೆ ಕಂಡುಬರುತ್ತದೆ. ಬಾಹ್ಯ ಮಂಡಲ ಲಾಸ್ಟ್ನೇದು ಯಾವುದು ಅಂದರೆ ಬಾಹ್ಯ ಮಂಡಲ. ಅಲ್ಲಿ 400ರಿಂದ 10,000 ಕಿಲೋಮೀಟರ್ ಅಧಿಕ ಉಷ್ಣಾಂಶತೆ ಕಂಡುಬರುವ ವಾಯು, ವಿರಳ ಜಲಜನಕ, ಇಲಿಯಂ ರಹಿತ ಅನಿಲ ಕಂಡುಬರುತ್ತೆ. ಓಕೆನಾ ಫ್ರೆಂಡ್ಸ್, ಇದೆಲ್ಲಷ್ಟು ಏನೈತಿ ವಾಯುಮಂಡಲದ ವಿವಿಧ ಪದರಗಳು. ಇದನ್ನು ನೋಡ್ಕೋರಿ ಫ್ರೆಂಡ್ಸ್, ಒಂದು ಸತಿ ನೋಡ್ಕೋರಿ, ಸ್ಕ್ರೀನ್ಶಾಟ್ ಬೇಕಿದ್ರೆ ತಕ್ಕೋರಿ. ಇದು ತುಂಬ ಉಪಯುಕ್ತವಾಗ್ತದೆ. KU ಒಳಗೆ ನೆಕ್ಸ್ಟ್ ಕ್ವಶನ್ ಇದರೊಳಗೆ ಬರ್ಬೋದು. ಮತ್ತು ನೆಕ್ಸ್ಟ್ ಕ್ವಶನ್ ಫ್ರೆಂಡ್, ಭಾರತದಲ್ಲಿ ಜೀವಿಗೋಳ ಧಾಮವನ್ನು ಸ್ಥಾಪಿಸಿದ್ದು ಇಲ್ಲಿ. ಭಾರತದಲ್ಲಿ ಜೀವಿಗೋಳ ಧಾಮವನ್ನು ಎಲ್ಲಿ ಸ್ಥಾಪಿಸಲಾಯಿತು ಮೊಟ್ಟ ಮೊದಲ ಬಾರಿಗೆ ಅಂತಂದ್ರೆ ನಂದಾದೇವಿ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ, ನೀಲಗಿರಿ, ಮಾನಸ. ಇದರಲ್ಲಿ ಯಾವುದಪ್ಪ ಆನ್ಸರ್ ಅಂದ್ರೆ ನೀಲಗಿರಿ. ನಾವು ನೀಲಗಿರಿ ಬಗ್ಗೆ ತಿಳಿದುಕೊಳ್ಬೇಕಲ್ಲ ಇವಾಗಂದ್ರೆ, ಭಾರತದಲ್ಲಿ ಜೀವಿಗೋಳ ಧಾಮವನ್ನು ನೀಲಗಿರಿಯಲ್ಲಿ ಸ್ಥಾಪಿಸಲಾಯಿತು. ಮೊಟ್ಟ ಮೊದಲಿಗೆ ಜೀವಿಗೋಳ ಧಾಮವನ್ನು ಭಾರತದಲ್ಲಿ 1986ರಲ್ಲಿ ನೀಲಗಿರಿಯಲ್ಲಿ ಸ್ಥಾಪಿಸಲಾಯಿತು. ನೀಲಗಿರಿ ಎಲ್ಲೈತಿ ಅಂತಂದ್ರೆ ಜೀವಿಗೋಳ ಧಾಮವು ತಮಿಳುನಾಡು, ಕೇರಳ, ಕರ್ನಾಟಕ 3 ರಾಜ್ಯಕ್ಕೆ ಸಂಬಂಧಪಟ್ಟದ್ದೈತಿ. ನೀವು ಭಾರತ ನಕ್ಷೆ ನೋಡಿದ್ರೆ ಈ ಸೈಡು ಪಶ್ಚಿಮ ಭಾಗದ ಕಡೆ ತಮಿಳುನಾಡು, ಕೇರಳ ಮತ್ತು ಕರ್ನಾಟಕ ಕಂಡುಬರುತ್ತೆ. ಆ ಕಂಡುಬರೋ ರಾಜ್ಯಗಳಲ್ಲಿ ತಮಿಳುನಾಡು, ಕೇರಳ ಮತ್ತು ಕರ್ನಾಟಕಕ್ಕೆ ನೀಲಗಿರಿ ಜೀವಿಗೋಳ ಧಾಮ ಐತಲ್ಲ, ಅದು 3 ರಾಜ್ಯಕ್ಕೆ ಸಂಬಂಧಪಟ್ಟದ್ದೈತಿ. ಪಶ್ಚಿಮ ಘಟ್ಟಗಳ ದಕ್ಷಿಣ ಭಾಗ ನೀಲಗಿರಿ ಬೆಟ್ಟಗಳ ವ್ಯಾಪ್ತಿಯಲ್ಲಿರುವ ಜೀವಿಗೋಳ ಧಾಮವಾಗಿದೆ. ಪಶ್ಚಿಮ ಘಟ್ಟಗಳ ದಕ್ಷಿಣ ಭಾಗ, ಪಶ್ಚಿಮ ಘಟ್ಟಗಳು ಏನೈತಿ ಅದರ ದಕ್ಷಿಣ ಭಾಗ ಏನೈತಲ್ಲ, ಪಶ್ಚಿಮ ಘಟ್ಟದ ದಕ್ಷಿಣ ಭಾಗ ನೀಲಗಿರಿ ಬೆಟ್ಟಗಳ ವ್ಯಾಪ್ತಿಯಲ್ಲಿರುವ ಜೀವಿಗೋಳ ಧಾಮವಾಗಿದೆ. ಪಶ್ಚಿಮ ಘಟ್ಟಗಳ ದಕ್ಷಿಣ ಭಾಗ ಏನೈತಿ ಅಲ್ಲಿ ನೀಲಗಿರಿ ಜೀವಿಗೋಳ ಧಾಮ ಐತಿ. ಇದನ್ನು ನೀಲಗಿರಿ ಜೀವಿಗೋಳ ಧಾಮವನ್ನು ಯಾವಾಗ ಸ್ಥಾಪನೆ ಮಾಡಲಾಗೈತಿ ಅಂತಂದ್ರೆ 1986ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದನ್ನು 2012ರಲ್ಲಿ ಯುನೆಸ್ಕೋ ಸಂಸ್ಥೆಯು ವಿಶ್ವ ಪಾರಂಪರಿಕ ತಾಣವಾಗಿ ಘೋಷಣೆ ಮಾಡಲಾಗೈತಿ. ಅಂದರೆ 2012ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಇದು ಸೇರ್ಪಡೆಯಾಗೈತಿ. ಭಾರತದಲ್ಲಿ ಅಂದ್ರೆ ಈ ನೀಲಗಿರಿ ಏನೈತಿ, ನೀಲಗಿರಿ ಜೀವಿಗೋಳ ಧಾಮ ಅಲ್ಲೈತಲ್ಲ, ಅಲ್ಲಿ ಏನೇನು ಅದಾವ, ಯಾವ್ಯಾವ ಪ್ರಾಣಿಗಳದಾವ, ಯಾವ್ಯಾವ ಬುಡಕಟ್ಟು ಜನಾಂಗ ಐತಿ ಅಂತಂದ್ರೆ ಭಾರತೀಯ ಆನೆ, ಸಿಂಹಬಾಲದ ಮೊಕ್ಯಾಕ್, ನೀಲಗಿರಿಯ ಲಂಗೋರ್, ಗ್ರೇಲಂಗೋರ್ ಪ್ರಾಣಿಗಳು ಇಲ್ಲಿ ಕಂಡು ಬರ್ತಾವೆ. ಇಲ್ಲಿ ಏನಪ್ಪ ಅಂತಂದ್ರೆ 3300 ಜಾತಿಯ ಹೂ ಬಿಡುವ ಸಸ್ಯಗಳು ಕಂಡು ಬರ್ತಾವ. ಇವು ಎಷ್ಟು ವಿಶೇಷತೆ ಐತಿ ನೋಡ್ರಿ, 3300 ಅಂದ್ರೆ ಅಷ್ಟು ಜಾತಿಯ ವಿಶೇಷವಾಗಿ ಹೂ ಬಿಡುವ ಸಸ್ಯಗಳು ಕಂಡು ಬರ್ತವೆ. ಈ ಜೀವಿಗಳ ವ್ಯಾಪ್ತಿಯಲ್ಲಿ ಬಂಡೀಪುರ, ನಾಗರಹೊಳೆ,
ಹುಲಿ ಮೀಸಲು ಪ್ರದೇಶ ವೈನಾಡು ಅಭಯಾರಣ್ಯ, ಸತ್ಯಮಂಗಲಂ ವನ್ಯಜೀವಿ ಅಭಯಾರಣ್ಯಗಳು ಇವೆಲ್ಲ ಇಲ್ಲಿ ಕಂಡು ಬರ್ತದೆ. ಇಲ್ಲಿ ತೋಡ, ಕೋಟ, ಇರುಳ, ಕುರುಂಬಾಸ್, ಅಲ್ಲಾರ್, ಮಳಯಾನ್, ಪಣಿಯಾಸ್, ಆದಿಯಾಸ್, ಇದಾನಂದನ್, ಚಟ್ಟಿಯಾಸ್ ಮುಂತಾದ ಬುಡಕಟ್ಟು ಜನಾಂಗಗಳು ಇಲ್ಲಿ ಕಂಡು ಬರ್ತವೆ. ಇಲ್ಲಿ ಯಾವ್ಯಾವ ಜನಾಂಗಗಳು ಕಂಡು ಬರ್ತಾವಂದ್ರೆ ತೋಡ, ಕೋಟ, ಇರುಳ, ಕುರುಂಬಾಸ್, ಅಲ್ಲಾರ್, ಮಳಯಾನ್, ಪಣಿಯಾಸ್, ಆದಿಯಾಸ್, ಇದಾನಂದನ್, ಚಟ್ಟಿಯಾಸ್ ಮುಂತಾದ ಬುಡಕಟ್ಟು ಜನಾಂಗಗಳು ಕಂಡು ಬರ್ತವೆ. ಮತ್ತು ಇನ್ನೊಂದು ರಾಷ್ಟ್ರೀಯ ಉದ್ಯಾನವನ ನೋಡ್ಬೇಕಂದ್ರೆ ಇದ್ರೊಳಗೆ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಭಾರತದ ಅತ್ಯಂತ ಹಳೆಯ ರಾಷ್ಟ್ರೀಯ ಮತ್ತು ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕ್ವಶನ್ ಕೇಳಿದ್ರೆ ಕಾರ್ಬೆಟ್, ಜಮ್ಮು ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಅನ್ನಬೇಕು. ಇದು ಉತ್ತರಾಖಂಡ ರಾಜ್ಯದಲ್ಲಿ ಕಂಡುಬರುತ್ತದೆ. ಈ ಉದ್ಯಾನವನ 1973ರಲ್ಲಿ ಪ್ರೊಜೆಕ್ಟರ್ ಟೈಗರ್ಗೆ ಸೇರ್ಪಡೆಗೊಂಡ ಮೊದಲ ರಾಜ್ಯವಾಗಿದೆ. ಪ್ರೊಜೆಕ್ಟರ್ ಟೈಗರ್ಗೆ ಯಾವಾಗ ಸೇರ್ಪಡೆಗೊಂಡೈತಂದ್ರೆ 1973ರಲ್ಲಿ ಇದು ಪ್ರೊಜೆಕ್ಟರ್ ಟೈಗರ್ಗೆ ಸೇರ್ಪಡೆಗೊಂಡ ಮೊದಲ ರಾಷ್ಟ್ರೀಯ ಉದ್ಯಾನವನವಾಗೈತಿ. ಯಾವುದು? ಜಮ್ಮು ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಕ್ವಶನ್ ಕೇಳ್ತಾರೆ ಫ್ರೆಂಡ್ಸ್, ಏನಂತಂದರೆ ಭಾರತದ ಅತ್ಯಂತ ಹಳೆಯ ರಾಷ್ಟ್ರೀಯ ಉದ್ಯಾನವನ ಯಾವುದು? ಮತ್ತು ಇನ್ನೊಂದು ಯಾವುದಂದರೆ 1973ರಲ್ಲಿ ಪ್ರೊಜೆಕ್ಟರ್ ಟೈಗರ್ ಯೋಜನೆಗೆ ಸೇರ್ಪಡೆಯಾದ ಮೊದಲ ರಾಷ್ಟ್ರೀಯ ಉದ್ಯಾನವನ ಅಂತ 2 ಕ್ವಶನ್ ಕೇಳಿದ್ರೆ ನಾವು ಉತ್ತರ ಏನಂತ ಬರಿಬೇಕಂತಂದ್ರೆ ಜಮ್ಮು ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಅಂತ ಮಾರ್ಕ್ ಮಾಡಬೇಕು. ಮತ್ತು ನೆಕ್ಸ್ಟ್ ಯಾವುದು ಅಂದರೆ ನಂದಾದೇವಿ ಉತ್ತರಾಖಂಡ ರಾಜ್ಯದಲ್ಲಿ ಈ ಸಂರಕ್ಷಣಾ ಕೇಂದ್ರ ಕಂಡು ಬರ್ತೈತಿ. 1982ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡ ಜೈವಿಕ ಸಂರಕ್ಷಣಾ ಕೇಂದ್ರ. ಇದು ಏನಂತಂದ್ರೆ ಜೈವಿಕ ಸಂರಕ್ಷಣಾ ಕೇಂದ್ರವೂ ಹೌದು. ಇದನ್ನು ಉತ್ತರಾಖಂಡ ರಾಜ್ಯದಲ್ಲೇ ಕಂಡು ಬರ್ತಾ. ಇದು ನೋಡ್ರಿ, ಉತ್ತರಾಖಂಡ ರಾಜ್ಯದಲ್ಲಿ ಯಾವ್ದ್ಯಾವುದು? ಜಮ್ಮು ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ, ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ, ಇದೆಲ್ಲನೂ ಉತ್ತರಾಖಂಡ ರಾಜ್ಯದಲ್ಲಿನೇ ಕಂಡು ಬರ್ತಾ. ಇದು 1982ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡ ಜೈವಿಕ ಸಂರಕ್ಷಣಾ ಧಾಮ ಕೇಂದ್ರವಾಗೈತಿ. ಮತ್ತು ಇನ್ನೊಂದು ಯಾವುದಂದ್ರೆ ಮಾನಸ ರಾಷ್ಟ್ರೀಯ ಉದ್ಯಾನವನ. ಮಾನಸ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತಂದ್ರೆ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತವೆ. ಈ ಉದ್ಯಾನವನವು 1990ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಯಿತು. ಇದು ಒಂದು ದೇಶದ ಹುಲಿ ಸಂರಕ್ಷಣಾ ಕೇಂದ್ರವಾಗಿದೆ. ಇದು ನಮ್ಮ ದೇಶದ ಹುಲಿ ಸಂರಕ್ಷಣಾ ಕೇಂದ್ರ ಆಗೈತಿ. ಭಾರತದಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡಿರುವ ರಾಷ್ಟ್ರೀಯ ಉದ್ಯಾನವನಗಳು ಇಲ್ಲಿ ಒಂದಿಷ್ಟು ಅದಾವೆ ನೋಡ್ರಿ ಫ್ರೆಂಡ್ಸ್. ಕಾಂಜಿರಂಗ ರಾಷ್ಟ್ರೀಯ ಉದ್ಯಾನವನ. ಕಾಂಜಿರಂಗ ರಾಷ್ಟ್ರೀಯ ಉದ್ಯಾನವನ ಎಲ್ಲೈತಿ? ಅಸ್ಸಾಂ ಒಳಗೈತಿ. ಇದು ಭಾಳ ಸತಿ ಕ್ವಶನ್ ಆಗೈತಿ ನೋಡ್ರಿ ಫ್ರೆಂಡ್ಸ್. ಕಾಂಜಿರಂಗ ರಾಷ್ಟ್ರೀಯ ಉದ್ಯಾನವನ ಎಲ್ಲೈತಿ ಅಂತ, ಅಸ್ಸಾಂ ಒಳಗೆ. ಮಾನಸ ರಾಷ್ಟ್ರೀಯ ಉದ್ಯಾನವನ ಎಲ್ಲೈತಿ? ಅಸ್ಸಾಂ ಒಳಗೆ. ಗ್ರೇಟ್ ಹಿಮಾಲಯನ್ ಹಿಮಾಚಲ್ ಪ್ರದೇಶದೊಳಗೆ. ನಂದಾದೇವಿ ಉತ್ತರಾಖಂಡ. ಸುಂದರ್ಬನ್ಸ್ ಪಶ್ಚಿಮ ಬಂಗಾಳ ಹಾಗೂ ಕಿಯೋಲಾಡಿಯೋ ರಾಜಸ್ಥಾನದೊಳಗೈತಿ. ಮುಂತಾದವುಗಳದಾವ. ನೀವು ಇನ್ನೊಂದು ಸತಿ ಅದನ್ನು ಓದ್ಕೊಡ್ರಿ, ಕರೆಕ್ಟಾಗಿ ಗೊತ್ತಾಗುತ್ತೆ.